ಕಳೆದ 4 ತಿಂಗಳಿನಿಂದ ಜೈಲಿನಲ್ಲಿದ್ದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ವೀರೇಂದ್ರ ಪಪ್ಪಿ ಅವರನ್ನು ಬಂಧಿಸಿತು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಡಿ ವೀರೇಂದ್ರ ಪಪ್ಪಿ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಿತ್ತು. ದಾಳಿ ನಡೆಸಿದ ಬಳಿಕ ಪಪ್ಪಿ ಬ್ಯಾಂಕ್ ಖಾತೆಯಿಂದ 55 ಕೋಟಿ ನಗದು ಫ್ರೀಸ್ ಮಾಡಿರುವುದಾಗಿ ಇಡಿ ಪ್ರಕಟಣೆ ಹೊರಡಿಸಿತ್ತು. ಸಿಎಂ ಕುರ್ಚಿ ಉಳಿಸಿಕೊಳ್ಳಲು ಕೆಸಿ ವೇಣುಗೋಪಾಲ್ ಅಣತಿಯಂತೆ ಸಿದ್ದರಾಮಯ್ಯ ಕುಣಿತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ವಿಜಯೇಂದ್ರ ಅವರು ಬೆಂಗಳೂರಿನ ಕೋಗಿಲು ಬಡಾವಣೆಯಲ್ಲಿ ಈ ಮೊದಲು ಕೇರಳದ ಅಕ್ರಮ ವಲಸಿಗರು ನೆಲೆಸಿದ್ರು. ಹಿಂದೆ ಮುಂದೆ ನೋಡದೆ ಅಕ್ರಮ ವಲಸಿಗರ ಮನೆಗಳನ್ನ ನೆಲಸಮ ಮಾಡಿದ್ರು. ನಂತರ ಈ ಪ್ರಕರಣ ಸಂಬಂಧ ಕೇರಳ ಸಿಎಂ ಹೇಳಿಕೆ ಕೊಟ್ಟರು. ಅದಾದ ಬಳಿಕ ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಿಎಂಗೆ ಹಾಗೂ ಡಿಸಿಎಂಗೆ ಬೆದರಿಕೆ ಹಾಕಿದ್ರು. ಇದರ ಬೆನ್ನಲ್ಲೇ 3 ದಿನಗಳ ನಂತರ ಸಿಎಂ ಡಿಸಿಎಂ ಉಲ್ಟಾ ಹೊಡೆದ್ರು. ಅಕ್ರಮ ವಲಸಿಗರಿಗೆ ಬೈಯಪ್ಪನಹಳ್ಳಿಯಲ್ಲಿ ಮನೆ ಕೊಡೋದಾಗಿ ಸಿಎಂ ಘೋಷಣೆ ಮಾಡಿದ್ರು. ರಾಜ್ಯದ ಹಿತಾಸಕ್ತಿಗೆ ಪೂರಕವಾಗಿ ಸಿದ್ದರಾಮಯ್ಯನವರೇ ರಾಜ್ಯದ ನಿರ್ಧಾರ ತೆಗೆದುಕೊಳ್ಬೇಕು. ಯಾರದ್ದೋ ಮಾತು ಕೇಳಿ ಮನಸೋ ಇಚ್ಛೆ ತೀರ್ಮಾನ ಮಾಡಲು ಸಾಧ್ಯ ಇಲ್ಲ ಅಂತ ಸಿಎಂಗೆ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಎಐಸಿಸಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೆಸಿ ವೇಣುಗೋಪಾಲ್ ರವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಪಾಪ ಬೆದರಿಕೆ ಹಾಕ್ತಾರೆ, ಉಪಮುಖ್ಯಮಂತ್ರಿಗಳಿಗೆ ಬೆದರಿಕೆ ಹಾಕ್ತಾರೆ. ಒಂದು ರೀತಿ ಅತಂತ್ರ ಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಒಬ್ಬರು ಮುಖ್ಯಮಂತ್ರಿ ಕುರ್ಚಿಯನ್ನು ಉಳಿಸ್ಕೊಳ್ತಕ್ಕಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದರೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಕುರ್ಚಿಯನ್ನು ಪಡೆದುಕೊಳ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಇದರ ಪರಿಣಾಮ ಏನು, ಅಕ್ರಮ ವಲಸಿಗರ ಮನೆಯನ್ನ ಕೆಡವಿದ್ದು ಆದ್ಮೇಲೂ ಸಹ 3-4 ದಿನದಲ್ಲೇ ಕುರ್ಚಿ ಉಳಿಸಿಕೊಳ್ಳಲು ಕೋಗಿಲು ವಿವಾದದಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಬಿ ಶ್ರೀರಾಮುಲು ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಹಲವು ಕಡೆ ಒತ್ತುವರಿ ತೆರವು ಮಾಡಲಾಗಿದೆ, ಆದರೆ ಅವರ ಮೇಲೆ ಇಲ್ಲದ ಅನುಕಂಪ ಇವರ ಮೇಲೆ ಮಾತ್ರ ಯಾಕೆ? ಈ ಹಿಂದೆ ಸುರ್ಜೇವಾಲಾ ಸೂಪರ್ ಸಿಎಂ ಆಗಿದ್ರು, ಇದೀಗ ಅವರ ಸ್ಥಾನವನ್ನ ಕೆಸಿ ವೇಣುಗೋಪಾಲ್ ತುಂಬಿದ್ದಾರೆ. ವೇಣುಗೋಪಾಲ್ ಅವರಿಗೂ ಕರ್ನಾಟಕ ಸರ್ಕಾರದ ಆಡಳಿತಕ್ಕೂ ಏನ್ ಸಂಬಂಧ? ಕೇರಳದಲ್ಲಿ ಅಲ್ಪಸಂಖ್ಯಾತರ ಮತ ಬಿಟ್ಟು ಹೋಗುತ್ತೆ ಎನ್ನುವ ಕಾರಣಕ್ಕೆ ಇಷ್ಟೆಲ್ಲ ಹೈಡ್ರಾಮಾ ಮಾಡ್ತಾ ಇದ್ದಾರೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇನ್ನು 2 ತಿಂಗಳಲ್ಲಿ ಸಚಿವನಾಗುವ ಭವಿಷ್ಯ ನುಡಿದಿದ್ದಾರೆ. 2 ತಿಂಗಳು ಟೈಮ್ ಕೊಡಿ, ಪವರ್ಫುಲ್ ಆಗಿ ಬರ್ತೀನಿ. ನಾನು ಅಂದುಕೊಂಡ್ರೆ ಆಗತ್ತೆ, ನನ್ನ ಮೇಲೆ ನಂಬಿಕೆ ಇಡಿ. ನಮ್ಮೂರಿಗೆ ಬಂದ್ರೆ ಪವರ್ಫುಲ್ ಆಗಿಯೇ ಇಳಿಬೇಕು. ಬಂದ ಮೇಲೆ ಕ್ಷೇತ್ರದಲ್ಲಿ 15,000 ಸೈಟ್ ಕೊಡ್ತೀನಿ. ಈ ಹಿಂದೆ ಕೊಟ್ಟಂತೆ ಅಲ್ಲ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಅದು ಬಂದು ಮುಗಿಸ್ತೀವಿ. ಹಿಂಗಾರ ಒಂದು ಪವರ್ ಎತ್ಕೊಂಡು ವಸ್ತಾ ಮನೂರ್ಕೆ ಒಂದು ಪೊತ್ತು ಉಂಡಾಗ ಹಿಂಗ ರೊಣ್ಣಲ್ಲಿ ವೀಕ್ಷೆಯಿಂದ ಒಂದು ಪವರ್ಫುಲ್ గా వస్తాను మన పంచాయతీకి. ದೊಡ್ಡ ಪೇಲಿಗುರ್ಕಿ ಪೆರೇಸಂದ್ರ ನಾನು ಇನ್ನೂ ಪವರ್ಫುಲ್ ಆಗಿ ನಮ್ಮ ಪಂಚಾಯತಿಗೆ ಇಳಿತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ನಾನು ಅನ್ಕೊಂಡೆ ಶಾಸ್ತಾನೋ ನಮ್ಮಕ್ ಮುಂದೆ ಹಿಂಗ ರೊಣ್ಣಲ್ಲಿ ಊರ್ಕೆ ಉಂಡಣ್ಣ. ನಮ್ಮೂರಿಗೆ ಬಂದ್ರೆ ತುಂಬಾ ಪವರ್ಫುಲ್ ಆಗಿ ಇಳಿಬೇಕು. ನಾನು ನಮ್ಮೂರ್ ಮನೆಗೂ ಸುತ್ತೀನಿ, ಅವ್ರ ಕಷ್ಟ ಕೇಳ್ತೀನಿ. ಒಗೆ ₹1 ಸಮಯ ಈಗ ನಾ ಸೈಟ್ ಇದೆಯನ್ ಸುದ್ದಿ ಅಣ್ಣ. ಸುಮ್ನೆ ಈಗೆಲ್ಲ ಕ್ಯಾನ್ಸಲ್ ಮಾಡಿ ಹೊಸದಾಗಿ ನಾನು 15,000 ಸೈಟ್ ಹಂಚ್ತೀನಿ. ನಾನ್ ಸೈಟ್ ಹಂಗೆಲ್ಲ ಕೊಡಲ್ಲ. ಫಸ್ಟ್ ಸೈಟ್ ಮಾರ್ಕ್ ಮಾಡಿ ಈಗ ಎಂಟಮ್ಮಕ್ಕ ಸೈಟ್ మీద ನಿಲ್ಬಿಟ್ಟು ಈಗ 2013 ಇದಿದೆ. ಆಡ ಪಶು ಗುಂಗುಮಿ ಚಾಯಮ್ಮ ಕಾಳಕ್ ನಮಸ್ಕಾರ ಮೇಸ್ಕೊಂಡು ಸೈಟ್ ಇಸ್ತಾನೆ. ಅದು ಬಂದು ಮುಗಿಸ್ತೀವಿ. ಹಿಂಗಾರ ಒಂದು ಪವರ್ ಎತ್ಕೊಂಡು ವಸ್ತಾ ಮನೂರ್ಕೆ ಒಂದು ಪೊತ್ತು ಉಂಡಾಗ ಹಿಂಗ ರೊಣ್ಣಲ್ಲಿ ವೀಕ್ಷೆ. ಮಂಡ್ಯದಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡುವ ಮನಸ್ಸು ಅಧಿಕಾರದಲ್ಲಿರುವವರಿಗೆ ಇಲ್ಲ ಅಂತ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಮಂಡ್ಯದಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ನರೇಂದ್ರ ಸ್ವಾಮಿ ಟೀಕೆ ಮಾಡ್ತಾರೆ. ಕೈಗಾರಿಕಾ ಸ್ಥಾಪನೆಗೆ ಅದರದೇ ನಿಯಮ ಇದೆ. ರಾಜ್ಯ ಸರ್ಕಾರ ಮೂಲಭೂತ ಸೌಕರ್ಯಗಳ
ಒದಗಿಸಿದರೆ ಮಾತ್ರ ಕೈಗಾರಿಕಾ ಸ್ಥಾಪನೆ ಸಾಧ್ಯವಾಗುತ್ತೆ. ಕೈಗಾರಿಕಾ ಸ್ಥಾಪನೆ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಎಡವಿದೆ. ಮಂಡ್ಯದಲ್ಲಿ ಕೈಗಾರಿಕಾ ಸ್ಥಾಪನೆ ಸೂಕ್ತವಾದ ಜಾಗ ಇದೆ. ಸೂಕ್ತ ಸ್ಥಳ ಗುರುತಿಸುವ ಜವಾಬ್ದಾರಿ ಶಾಸಕರ ಕರ್ತವ್ಯ ಅಂತ ಕಿಡಿಕಾರಿದ್ದಾರೆ. ಇವತ್ತು ನನ್ನ ಈ ರಾಜ್ಯದ ಭದ್ರಾವತಿ ಫ್ಯಾಕ್ಟ್ರಿಗೆ ಇವತ್ತು ಹಣ ಮಂಜೂರು ಮಾಡಿಸ್ತಾ ಇರ್ತದೆ, ನಿಮಗೆ ಗೊತ್ತಿಲ್ವೇ? ಯಾವ ಥರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರು ಒಬ್ಬ ಕೈಗಾರಿಕಾ ಸಚಿವರ ಒಂದು ಸಲ ಭೇಟಿ ಮಾಡೋರು ಕೈಗಾರಿಕಾ ಸಚಿವರು. ಅದ್ಬಿಟ್ಟು ಯಾರು ಮಾಡಿದ್ರಿ? ಹೋಲಿ, ನಿಮ್ಗೆ ಜವಾಬ್ದಾರಿ ಇಲ್ವ? ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಜಿಲ್ಲೆಯಲ್ಲಿ ಏನಾಗಬೇಕು, ಏನು ಮಾಡಬೇಕು, ಅವ್ರು ಸಹಕಾರ ತಗೊಳ್ತಕ್ಕಂಥದ್ದು ಒಂದು ಅಟ್ಲೀಸ್ಟ್ ಕನಿಷ್ಠ ಸೌಜನ್ಯನಾದ್ರು ಬೇಡವಾ? ಟಿ ವಿಯ ಮುಂದೆ ಬಾಯಿ ಬಂದಂಗೆ ಮಾತಾಡೋಕ್ಕನ ನಿಮಗೆ ಜನ ಅಧಿಕಾರ ಕೊಟ್ಟಿರೋದು. ಇವತ್ತು ನನ್ನ ಈ ರಾಜ್ಯದ ಭದ್ರಾವತಿ ಫ್ಯಾಕ್ಟ್ರಿಗೆ ಇವತ್ತು ಹಣ ಮಂಜೂರು ಮಾಡಿಸ್ತಾ ಇರ್ತದೆ, ನಿಮಗೆ ಗೊತ್ತಿಲ್ವೇ? ಯಾವ ಥರ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾರು ಒಬ್ಬ ಕೈಗಾರಿಕಾ ಸಚಿವರ ಒಂದು ಸಲ ಭೇಟಿ ಮಾಡೋರು. ಹೊಸ ವರ್ಷ ಹಿನ್ನೆಲೆ ಕೋಲಾರ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಬಿಡುಗಡೆಯಾಗಿದೆ. ಹೊಸ ವರ್ಷದ ಮಾರ್ಗಸೂಚಿ ಪ್ರಕಾರ ಡಿಸೆಂಬರ್ 31 ಮಧ್ಯರಾತ್ರಿ 12:30ರವರೆಗೆ ಮಾತ್ರ ಸಂಭ್ರಮಾಚರಣೆಗೆ ಅವಕಾಶ ಕಲ್ಪಿಸಿದ್ದು, ರಾತ್ರಿ 12:30ರ ನಂತರ ಯಾವುದೇ ಸಂಭ್ರಮಾಚರಣೆಗಳಿಗೆ ಅವಕಾಶ ಇರುವುದಿಲ್ಲ. ಈ ಬಗ್ಗೆ ಎಲ್ಲ ಹೋಟೆಲ್, ರೆಸ್ಟೋರೆಂಟ್, ಬಾರ್ಗಳಿಗೆ ಮಾರ್ಗಸೂಚಿ ಹೊರಡಿಸಲಾಗಿದೆ. ಆಯಾಕಟ್ಟಿನ ಸ್ಥಳಗಳಲ್ಲಿ ಪೊಲೀಸರ ಕಟ್ಟೆಚ್ಚರ ವಹಿಸಲಾಗಿದೆ. ಹೆದ್ದಾರಿಗಳಲ್ಲಿ ವೀಲಿಂಗ್ ಪುಂಡರ ಹಾವಳಿ ತಡೆಯಲು ವಿಶೇಷ ತಂಡ ರಚಿಸಲಾಗಿದೆ ಅಂತ ಎಸ್ಪಿ ನಿಖಿಲ್ ಬಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಬಿಗ್ ರೂಲ್ಸ್ ಹೊರಡಿಸಿದ್ದಾರೆ ಸರ್ಕಾರ. ಯಾವ ಫ್ಲೈಟ್ ಹಂಗೆ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಆಲ್ರೆಡಿ ನಾವು ಒಂದು ಮಾರ್ಗಸೂಚಿಗಳನ್ನು ಎಲ್ಲರಿಗೂ ನೀಡಿದ್ದೀವಿ. ನಮ್ಮ ಯಾರು ಹೋಟೆಲ್ ಓನರ್ಸ್ ಇದ್ದಾರೆ, ಮತ್ತು ನಮ್ಮ ರೆಸ್ಟೋರೆಂಟ್ಸ್ ಇದ್ದಾರೆ, ನಮ್ಮ ಬಾರ್ ಓನರ್ಸ್ ಇದ್ದಾರೆ, ಅವರೆಲ್ಲರಿಗೂ ನಾವು ಒಂದು ಮಾರ್ಗಸೂಚಿಗಳನ್ನು ಆಲ್ರೆಡಿ ನೀಡಿದ್ದೀವಿ. 12:30 ತನಕ ಅಷ್ಟೇ ಎಲ್ಲ ಸೆಲೆಬ್ರೇಷನ್ಸ್ ಅಲೌ ಇರುತ್ತೆ. 12:30 ಆದಮೇಲೆ ಯಾವೇ ಸೆಲೆಬ್ರೇಷನ್ಸ್ ಅಲೌ ಇರೋದಿಲ್ಲ. ಆಲ್ರೆಡಿ ಎಲ್ಲ ಹೋಟೆಲ್ ಮಾಲೀಕರಿಗೆ ಈ ಒಂದು ವಿಷಯವನ್ನು ತಿಳಿಸಾಗಿದೆ. ಆಮೇಲೆ ಹೈವೇಯಲ್ಲಿ ನಾವು ವಿಶೇಷವಾಗಿ ಬ್ಯಾರಿಕೇಡ್ಸ್ಗಳನ್ನು ಹಾಕಿ ಅಲ್ಲಿ ವೀಲಿಂಗನ್ನು ಅವಾಯ್ಡ್ ಮಾಡೋದಕ್ಕೆ ಒಂದು ಸ್ಪೆಷಲ್ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಆಮೇಲೆ ಯಾವ ಫ್ಲೈಓವರ್ಗಳಿದ್ದಾವೆ, ಫ್ಲೈಓವರು ಆ ದಿನ ಆ ರಾತ್ರಿ ಅಲ್ಲಿ ನಾವು ನಿರ್ಬಂಧಗಳನ್ನು ಹಾಕಿದ್ದೀವಿ. ಅಲ್ಲಿ ಅಲೌ ಇರೋದಿಲ್ಲ. ನರಸಾಪುರ ಆಗಿರ್ಬೋದು, ಆಮೇಲೆ ಬೆಳ್ಳೂರು ಕ್ರಾಸ್. ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆಯಾದ್ಯಂತ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಅಂತ ಬಳ್ಳಾರಿ ಎಸ್ಪಿ ಶೋಭಾರಾಣಿ ಹೇಳಿದರು. ನಾಗರಿಕರು, ಯುವಕರು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಬೇಕು. ಯಾರೇ ಆಗಲಿ, ಎಲ್ಲಿಯೇ ಆಗಲಿ, ನಿಯಮಾವಳಿಗಳಿಗೆ ವಿರುದ್ಧವಾಗಿ ನಡೆದುಕೊಂಡಲ್ಲಿ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸದಂತೆ ಸೂಕ್ತ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹೊಸ ವರ್ಷದ ಆಚರಣೆ ಎಲ್ಲರೂ ಸಹ ಬಹಳ ಸೇಫ್ ಆಗಿ ನೀವು ಆಚರಿಸಬೇಕು. ರಸ್ತೆಯಲ್ಲಿ ಯಾರು ಕೂಡ ಹೊಸ ವರ್ಷ ಆಚರಿಸಬಾರದು. ವೀಲಿಂಗ್ ಮಾಡುವಂತದ್ದು, ರಸ್ತೆಯಲ್ಲಿ ಕೇಕ್ ಕಟ್ ಮಾಡುವಂತದ್ದು, ಆ ತರ ಯಾರು ಆಚರಿಸಬಾರದು ಈ ಸರಿ. ಮತ್ತು ಎಲ್ಲ ನಮ್ಮ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಪೆಟ್ರೋಲಿಂಗ್ ಇರ್ತಾರೆ, ರೌಂಡ್ಸ್ ಮಾಡ್ತಾ ಇರ್ತಾರೆ ಲೇಟ್ ನೈಟ್ ವರ್ಗು ಸಹ. ಎಲ್ಲರಿಗೂ ಸೇಫ್ ಆಗಿ ಹೊಸ ವರ್ಷ ಆಚರಿಸಲಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಆಚರಣೆ ಎಲ್ಲರೂ ಸಹ ಬಹಳ ಸೇಫ್ ಆಗಿ. ಬೀದರ್ನ ಹನುಮನಾಬಾದ್ ಕ್ಷೇತ್ರದ ಚಿಟಾಗುಪ್ಪ ಪಟ್ಟಣದಲ್ಲಿ ವಿವಿಧ ಕಾಮಗಾರಿಗಳ ವೀಕ್ಷಣೆಗೆ ತೆರಳಿದ್ದ ಶಾಸಕ ಸಿದ್ದು ಪಾಟೀಲ್ ವಿರುದ್ಧ ಪ್ರೋಟೋಕಾಲ್ ಉಲ್ಲಂಘನೆ ಆರೋಪ ಕೇಳಿ ಬಂದಿದೆ. ಬಿಜೆಪಿ ಕಾರ್ಯಕರ್ತರು ಅಳವಡಿಸಿದ ಬ್ಯಾನರ್ನಿಂದ ಗೊಂದಲ ಸೃಷ್ಟಿಯಾಗಿದೆ. ಅಭಿವೃದ್ಧಿ ಯೋಜನೆಗಳ ಭೂಮಿ ಪೂಜೆಗೆ ಕಾಂಗ್ರೆಸ್ ಎಂಎಲ್ಸಿಗಳಾದ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ರನ್ನ ಆಹ್ವಾನಿಸಿಲ್ಲ. ಬ್ಯಾನರ್ನಲ್ಲಿ ಫೋಟೋ ಹಾಕಿಲ್ಲ. ನಮ್ಮ ನಾಯಕರನ್ನ ಕಡೆಗಣಿಸಲಾಗಿದೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಶಾಸಕ ಸಿದ್ದು ಪಾಟೀಲ್ ಕಾರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು.
ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನ ಶ್ರೀರಾಮ ಸೇನೆ ಖಂಡಿಸುತ್ತೆ ಅಂತ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಮೌನ ವಹಿಸಿರೋದು ಶೋಭೆ ತರೋದಿಲ್ಲ. ಈಗಿರೋದು ಇಂದಿರಾ ಗಾಂಧಿ ಕಾಂಗ್ರೆಸ್ ಸರ್ಕಾರವಲ್ಲ, 56 ಇಂಚು ಎದೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಇದೆ. ಇದಕ್ಕಾಗಿ ನಮಗೆ ಸಿಟ್ಟು ಬರ್ತಾ ಇದೆ. ಇದಕ್ಕೆ ಸರಿಯಾದ ಉತ್ತರ ಕೊಡಲೇಬೇಕು. ಹೀಗೆ ಮೌನವಾಗಿದ್ರೆ ಭಾರತದಲ್ಲಿನ ಇಸ್ಲಾಮಿಕ್ ಜಿಹಾದಿಗಳಿಗೆ ಕುಮ್ಮಕ್ಕು ನೀಡದಂತೆ ಆಗುತ್ತೆ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಹಿಂದೂಗಳ ಮೇಲೆ ದೌರ್ಜನ್ಯ ಅತ್ಯಂತ ಅಮಾನುಷ, ಕ್ರೌರ್ಯ ಈ ರೀತಿ ನಡೀತಾ ಇರುವಂಥದ್ದಕ್ಕೆ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಈ ವಿಷಯದ ಸಂಬಂಧಪಟ್ಟಾಗೆ ಮೌನವಾಗಿದ್ದಿದ್ದು ಶೋಭೆ ತರುವಂಥದ್ದಲ್ಲ. ಈಗ ಇರುವಂಥದ್ದು ಇಂದಿರಾ ಕಾಂಗ್ರೆಸ್ಸಿನ ಸರ್ಕಾರ ಅಲ್ಲ, ಮನಮೋಹನ್ ಸಿಂಗ್ ಅವರ ಭಾರತ ಅಲ್ಲ, ಸೋನಿಯಾ ರಾಹುಲ್ ಅವರ ಭಾರತ ಅಲ್ಲ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಬಿಜೆಪಿ ಮುಖಂಡನ ವಿರುದ್ಧ ಲವ್ ಸೆಕ್ಸ್ ಡೋಖಾ ಕೇಸ್ ಮತ್ತಷ್ಟು ತೀವ್ರಗೊಂಡಿದೆ. ಜಗನ್ನಿವಾಸ್ ರಾವ್ ಪುತ್ರ ಕೃಷ್ಣ ಜೆ ರಾವ್ ಯುವತಿಯೊಬ್ಬಳನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿ ಆಕೆ ಗರ್ಭವತಿಯಾದ ನಂತರ ಮೋಸ ಮಾಡಿರೋ ಆರೋಪ ಇದೆ. ಸಂತ್ರಸ್ತೆಯು ಮಗುವಿಗೆ ಜನ್ಮ ನೀಡಿ ತಿಂಗಳುಗಳೇ ಕಳೆದರೂ ಇನ್ನೂ ಆಕೆಗೆ ನ್ಯಾಯ ಸಿಕ್ಕಿಲ್ಲ. ಅಲ್ಲದೆ ಎನ್ಡಿಎ ರಿಪೋರ್ಟ್ನಲ್ಲಿ ಈ ಮಗು ಕೃಷ್ಣನದ್ದೇ ಅನ್ನೋದು ಕೂಡ ಸಾಬೀತಾಗಿದೆ. ಇಷ್ಟಾದರೂ ಆರೋಪಿ ಯುವತಿಯನ್ನ ಮದುವೆಯಾಗಲು ನಿರಾಕರಿಸಿದ್ದಾನೆ. ಅನೇಕರು ಸಂಧಾನಕ್ಕೆ ಯತ್ನಿಸಿದರೂ ವಿಫಲವಾಗಿದೆ. ಇನ್ನು ಕಾನೂನು ಹೋರಾಟವೊಂದೇ ನಮಗೆ ಬಾಕಿ ಅಂತ 6 ತಿಂಗಳ ಮಗುವನ್ನು ಹಿಡಿದುಕೊಂಡೇ ಸಂತ್ರಸ್ತೆಯು ಕೋರ್ಟ್ ಮೊರೆ ಹೋಗಿದ್ದಾರೆ. ಅವ್ರಿಗೆ DNA ಟೆಸ್ಟ್ ಆದ ನಂತರ ಪಾಸಿಟಿವ್ ಬಂದ್ರೆ ಹೋಗ್ತಾ ಇತ್ತು. ನೀವು ಏನಾದ್ರೂ ಅವರೊಟ್ಟಿಗೆ ಮಾತಾಡಿದ್ರೆ ಈಗ ನಿಮ್ಮ ಒತ್ತಾಯ